ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಲವು ಹಾದಿಗಳಲ್ಲಿ ಚಲನವಲನ, ಅಂಗೈಯಲ್ಲಿ ಹೃದಯ, ಕಣ್ಣಲ್ಲಿ ಕಡಲು. ಭಾರತದಲ್ಲಿ ಅನೇಕ ಶತಮಾನಗಳಿಂದ ಹಿಂದೂಗಳು, ಕ್ರಿಶ್ಚಿಯನ್ನರು, ಮುಸ್ಲಿಮರು, ಸಿಖ್ಖರು, ಪಾರಸಿ ಹಾಗೂ ಸೂಫಿಗಳು ಸೌಹಾರ್ದಯುತವಾಗಿ ಬದುಕಿದ್ದಾರೆ. ಭಾರತವು ಸಮ್ಮಿಳನ ಪಾತ್ರೆಯಿದ್ದ ಹಾಗೆ. ಭಾರತಕ್ಕೆ ಭೇಟಿ ಕೊಟ್ಟವರೆಲ್ಲ ಈ ಪಾತ್ರೆಯೊಳಗೆ ವಿಲೀನವಾಗಿದ್ದಾರೆ. ಇದು ಭಾರತದ ನಾಗರಿಕತೆಯ ಇತಿಹಾಸ. ಈ ಉಪಖಂಡದಲ್ಲಿ ಜನ ಶಾಂತಿಯುತವಾಗಿದ್ದರು. ಆದರೆ ಭಾರತವನ್ನು ಆಳಿದ ಪರಕೀಯರು ತಮ್ಮ ಒಡೆದು ಆಳುವ ನೀತಿಯಿಂದಾಗಿ ಹಲವಾರು ಧಾರ್ಮಿಕ ಗುಂಪುಗಳ ನಡುವೆ ದ್ವೇಷವನ್ನು ಬಿತ್ತಿದರು. ವಿಶ್ವದಾದ್ಯಂತವೂ ಇರುವ ಸೂಫಿಗಳು ಭಾರತದ ಸೂಫಿಗಳಿಗೆ ಗೌರವ ಸಲ್ಲಿಸಲು ಭಾರತಕ್ಕೆ ಹೋಗುತ್ತಾರೆ. ಇವತ್ತಿಗೂ ಭಾರತವು ಸೂಫಿಗಳ ತವರುಮನೆ. ಸೂಫಿ ಪಂಥವು ಪ್ರೇಮದ ಒಂದು ಧರ್ಮ. ಮಹಮ್ಮದೀಯರು ಮಾತ್ರ ಇದನ್ನು ಅನುಸರಿಸುತ್ತಿಲ್ಲ. ಇತರರೂ ಇದ್ದಾರೆ. ನಾನು ಭೇಟಿ ಮಾಡಿದ ಹಲವಾರು ಸೂಫಿ ಸಂತರ ಪೈಕಿ ಅತ್ಯಂತ ಮಹಾನ್ ವ್ಯಕ್ತಿ ಒಬ್ಬ ಹೆಂಗಸು. ಆಕೆ ದೆಹಲಿಯಿಂದ 120 ಮೈಲಿಗಳ ದೂರದಲ್ಲಿರುವ ಆಗ್ರಾ ನಗರದಲ್ಲಿ ವಾಸ ಮಾಡುತ್ತಿದ್ದರು. ಈ ನಗರ ಪ್ರೇಮದ ಸಂಕೇತವಾದ ಹಾಗೂ ಜಗತ್ತಿನ ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ನಿಂದಾಗಿ ಪ್ರಸಿದ್ಧವಾದುದು. ಒಮ್ಮೆ ಈಕೆಯನ್ನು ಭೇಟಿ ಮಾಡುವುದಕ್ಕಾಗಿ ಹಿಮಾಲಯದಲ್ಲಿ ಪ್ರಯಾಣ ಮಾಡಿದೆ. ಈ ವಯಸ್ಸಾದ ಸನ್ಯಾಸಿನಿ ಒಂದು ಚಿಕ್ಕ ದರ್ಗಾದಲ್ಲಿ ಪೂರ್ಣ ಬೆತ್ತಲೆಯಾಗಿ ಇರುತ್ತಿದ್ದಳು. 93 ವರ್ಷದ ಆಕೆ ರಾತ್ರಿ ಹೊತ್ತಿನಲ್ಲಿ ಎಂದೂ ನಿದ್ದೆ ಮಾಡುತ್ತಿರಲಿಲ್ಲ. ನಾನು ಆಕೆಯನ್ನು ಬೀಬೀಜಿ ಎಂದು ಕರೆಯುತ್ತಿದ್ದೆ. ಈ ಪದವನ್ನು ತಾಯಿಗೆ ಬೆಳೆಸುತ್ತಾರೆ. ಆಕೆ ನನ್ನನ್ನು ಬೇಟಾ ಎಂದು ಕರೆಯುತ್ತಿದ್ದರು. ನಾನು ಆಗ್ರಾದಲ್ಲಿ ಇದ್ದ ಅವಧಿಯಲ್ಲಿ ಈ ಸೂಫಿ ಸನ್ಯಾಸಿಯನ್ನು ರಾತ್ರಿ ಹೊತ್ತು 12 ಹಾಗೂ 1 ಗಂಟೆಯ ನಡುವಿನ ಅವಧಿಯಲ್ಲಿ ಭೇಟಿ ಮಾಡುತ್ತಿದ್ದೆ. ರಾತ್ರಿ ವೇಳೆ ನಾನು ಬೀಬೀಜಿಯವರನ್ನು ಭೇಟಿ ಮಾಡುವುದನ್ನು ಜನ ತಪ್ಪು ತಿಳಿದುಕೊಂಡು ನನ್ನ ಸಮತೆ ಕೆಟ್ಟಿರಬೇಕೆಂದು ಭಾವಿಸತೊಡಗಿದರು. ಹಲವಾರು ಮಂದಿ ಉನ್ನತ ಸೇನಾಧಿಕಾರಿಗಳು, ವಿದ್ಯಾವಂತರು ಇಲ್ಲಿಗೆ ಭೇಟಿ ನೀಡುತ್ತಿದ್ದುದುಂಟು. ಕರ್ನಲ್ JS ಖೈರಾ ಈಕೆಯ ಮಹಾಭಕ್ತ. ಹಿಂದೂಗಳು ಹಾಗೂ ಇನ್ನಿತರರು ಸಮಾನವಾಗಿ ಈಕೆಯನ್ನು ಗೌರವಿಸುತ್ತಿದ್ದರು. ನಗರದ ಅನೇಕ ಜನ ಈ ಮಹಾನ್ ಸೂಫಿ ಸನ್ಯಾಸಿಯ ಆಧ್ಯಾತ್ಮಿಕ ಮತ್ತು ನಿಗೂಢವಾದ ಜೀವನ ವಿಧಾನವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಸಂದರ್ಶಕರ ಮೇಲೆ ಅವರು ತೋರುತ್ತಿದ್ದ ಅನುಕಂಪೆ ಗಾಢವಾದುದು. ಆದರೆ ಲೌಕಿಕ ಪ್ರಪಂಚದ ಮಂದಿಯ ಸ್ವಭಾವದ ಬಗೆಗಿನ ಅವರ ಪ್ರಕ್ರಿಯೆ ಇದು. ಲೋಕದ ಮಂದಿ ಮಣ್ಣಿನ ಪಾತ್ರೆಯನ್ನು ದುಡ್ಡು ದವಸಗಳಿಂದ ತುಂಬುವುದು ಹೇಗೆಂಬುದನ್ನು ಕಲಿತಿದ್ದಾರೆ. ಆದರೆ ಹೃದಯ ಪಾತ್ರೆಯನ್ನು ತುಂಬುವುದು ಹೇಗೆಂಬುದು ಯಾರಿಗೂ ತಿಳಿಯದು. ದೇವರನ್ನು ಭೇಟಿ ಮಾಡುವುದು ಸುಲಭ ಎಂದು ಬೀಬೀಜಿ ಒಂದು ರಾತ್ರಿ ನನಗೆ ಹೇಳಿದರು. ನಾನು ಹೇಗೆ ಎಂದು ಕೇಳಿದೆ. ಅವರು ಹೇಳಿದರು, ದೈವಿಕತೆಯೊಡನೆ ಒಂದಾಗುವುದು ಎಂದರೆ ಈ ಲೌಕಿಕ ಪ್ರಪಂಚದಿಂದ ಸಂಪರ್ಕವನ್ನು ಕಡಿದುಕೊಳ್ಳೋದು ಮತ್ತು ಆ ದಯಾಮಯನೊಡನೆ ಸಂಪರ್ಕವನ್ನು ಕೂಡಿಸಿಕೊಳ್ಳೋದು. ಇದು ತುಂಬಾ ಸುಲಭ. ನಿನ್ನ ಆತ್ಮವನ್ನು ಭಗವಂತನಿಗೆ ಅರ್ಪಿಸಿಬಿಡು. ಆಮೇಲೆ ಮಾಡಬೇಕಾದ್ದು ಹಾಗೂ ಮುಂದೆ ಅರಿತುಕೊಳ್ಳಬೇಕಾದ್ದು ಏನೂ ಉಳಿದಿರೋದಿಲ್ಲ. ಆದರೆ ಅದು ಹೇಗೆ ಬೀಬೀಜಿ? ಆಕೆ ಒಂದು ನಿದರ್ಶನವನ್ನು ನೀಡಿದರು. ಅವರು ಹೇಳಿದ್ದನ್ನು ಯಥಾವತ್ತಾಗಿ ನಿಮಗೆ ಹೇಳುತ್ತಿದ್ದೇನೆ. ಆಕೆ ಹೇಳಿದರು, ನನ್ನ ಪ್ರಭುವನ್ನು ನೋಡಲು ಹೋದಾಗ ನನ್ನ ಜೀವದ ಜೀವವಾದ ಅವರು ನನ್ನ ಮಂದಿರದ ಬಾಗಿಲಲ್ಲಿ ಯಾರದು ನಿಂತಿರೋದು ಎಂದು ಪ್ರಶ್ನಿಸಿದರು. ನಾನು ಉತ್ತರಿಸಿದೆ, ನನ್ನೊಡೆಯ, ನಾನು ನಿನ್ನವಳು. ಸ್ವಾಮಿ ಮತ್ತೆ ಕೇಳಿದರು, ಏನು ಆಧಾರ ನೀಡಬಲ್ಲೆ? ನಾನು ಹೇಳಿದೆ, ಪ್ರಭು, ಇದೋ ನನ್ನ ಹಸ್ತಗಳಲ್ಲಿ ಹೃದಯವಿದೆ.
ಕಣ್ಣುಗಳಲ್ಲಿ ಅಶ್ರುಬಿಂದುಗಳಿವೆ. ಆಗ ಸ್ವಾಮಿ ಹೇಳಿದರು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಆದ್ದರಿಂದ ನಿನ್ನ ಕಾಣಿಕೆಯನ್ನು ಸ್ವೀಕರಿಸುತ್ತಿದ್ದೇನೆ. ನೀನು ನನ್ನವಳು, ಹೋಗು, ದರ್ಗಾದಲ್ಲಿ ಇರು. ಅವಾಗಿನಿಂದಲೂ ಬೇಟಾ ನಾನು ಇಲ್ಲೇ ಇದ್ದೇನೆ. ರಾತ್ರಿ ಹಗಲು ಸ್ವಾಮಿಗಾಗಿ ಕಾಯ್ತಿದ್ದೇನೆ. ಅನಂತ ಕಾಲದವರೆಗೆ ಅವರಿಗಾಗಿ ಕಾಯುತ್ತೇನೆ. ಒಬ್ಬ ಮಹಾತ್ಮ ಹೇಳಿದ ಮಾತುಗಳು ನೆನಪಾದುವು. ಈ ಜೀವನವೆಂಬ ವಿಷವೃಕ್ಷದಲ್ಲಿ 2 ಹಣ್ಣುಗಳಿವೆ. ಅಮರತ್ವದ ಚಿಂತನೆ ಹಾಗೂ ಸಾಧುಗಳೊಡನೆ ಸಲ್ಲಾಪ. ಅನೇಕ ಸಲ ಬೀಬೀಜಿಯವರ ಕಣ್ಣುಗಳಿಂದ ಬಹಳ ಪ್ರಖರವಾದ ಬೆಳಕು ಹುರಿಸಿದ್ದನ್ನು ನಾನು ಕಂಡಿದ್ದೇನೆ. ಆಕೆ ನನ್ನಲ್ಲಿ ತೀವ್ರವಾದ ಪ್ರಭಾವ ಬೀರಲು ಕಾರಣವೆಂದರೆ ಅವರ ಅತ್ಯುತ್ಕೃಷ್ಟವಾದ ದೈವೀ ಪರವಶತೆ, ಅವರ ಸರ್ವಾರ್ಪಣಾ ಭಾವ ಮತ್ತು ಭಗವಂತನನ್ನು ಕುರಿತ ಅವರ ಅಗಾಧವಾದ ಪ್ರೀತಿ. ಆಕೆ ಹೇಳಿದರು, ಜ್ಞಾನದ ಮುತ್ತು ಈಗಾಗಲೇ ಹೃದಯದ ಸಮುದ್ರದಲ್ಲಿರುವ ಚಿಪ್ಪಿನೊಳಗೆ ಅಡಗಿದೆ. ಆಳವಾಗಿ ಮುಳುಗು, ಒಂದು ದಿನ ಅದು ಸಿಗುತ್ತದೆ. ಒಂದು ದಿನ ಆಕೆ ನಗುತ್ತಾ ದೇಹ ತೊರೆದರು. ನಕ್ಷತ್ರದಂಥ ಬೆಳಕೊಂದನ್ನು ಅವರ ಸುತ್ತ ಕುಳಿತಿದ್ದ ನಾವು 12 ಮಂದಿ ನೋಡಿದೆವು. ಬೆಳಕು ಅವರ ಹೃದಯದಿಂದ ಹೊಮ್ಮಿ ಮಿಂಚಿನಂತೆ ಆಕಾಶದ ಕಡೆಗೆ ಸಾಗಿತು. ಆಕೆ ಸದಾ ನನ್ನ ಹೃದಯದಲ್ಲಿ ಉಳಿದಿದ್ದಾರೆ. ನನ್ನ ಬೀಬೀಜಿಯನ್ನು ಅಪಾರವಾದ ಪ್ರೀತಿ ಗೌರವಗಳಿಂದ ನಾನು ಸ್ಮರಿಸುತ್ತೇನೆ. ಬೋಲೋ ಸಬ್ ಸಂತ್ ಕಿ ಜೈ.